ಏನೇ ಅದು ಬೆಳಗ್ಗೆ ಬೆಳಗ್ಗೆ ಫೋನ್ ನೋಡ್ತಾ ಹಲ್ ಕಿರ್ಕೊಂಡ್ ನಿಂತಿದೀಯಲ್ಲ? ಅಜ್ಜಿ ಅದು ನೇಹ ಒಂದು ಕಾಮಿಡಿ ಕಳ್ಸಿದ್ಲು, ಅದನ್ನ ನೋಡ್ತಿದ್ದೆ. ಅಲ್ಲ, ಈ ಹುಡುಗಿ ಲವ್ ಗಿವ್ ಅಂತ ಏನಾದ್ರು? ಸ್ವಲ್ಪ ತಡ್ಕೋ ಕನಿಕಾ, ಇನ್ನೇನು ಹಾಸ್ಪಿಟ್ಲ್ ಬಂದ್ಬಿಡ್ತು. ನನ್ ಕೈಲ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ, ಜೀವ ಹೋದಂಗ ಆಗ್ತಿದೆ. ಆ ತರ ಕಾಲಿಟ್ಕೊಂಡ್ರೆ ಕಾಲ್ ನೋವು ಬರ್ದೆ ಇನ್ನೇನಾಗದೆ ಕನಿಕಾ? ಕಾಲ್ನ ಸ್ವಲ್ಪ ನೀಟಾಗಿ ಇಟ್ಕೋಬಾರ್ದಾ? ಹೆಂಗ್ ಇಟ್ಕೊಳಕ್ ಆಗುತ್ತೆ, ಜಾಗ ಕಡಿಮೆ ಇದೆ. ನೀನೊಂದ್ ಕೆಲ್ಸ ಮಾಡು, ಕಾಲ್ನ ಪೂಜಾ ಮೇಲೆ ಇಡು. ಅಯ್ಯೋ, ಪೂಜಾ ಮೇಲ ಬೇಡಪ್ಪ, ಆಮೇಲೆ ಅವಳು ಏನಾದ್ರು ಅನ್ಕೊಂಡ್ರೆ? ನೀನನ್ ಬೇಕು ಬೇಕು ಅಂತ ಕಾಲಿಡ್ತಿದ್ಯಾ? ನಿನ್ನ ಪರಿಸ್ಥಿತಿ ಹಾಗಿದೆ ಕನಿಕಾ, ಅವಳು ಅರ್ಥ ಮಾಡ್ಕೋತಾಳೆ. ಪೂಜಾ, ನೀನ್ ಯಾಕೆ ಸುಮ್ಮನೆ ಇದೆಯಾ ಹೇಳು? ಅಯ್ಯೋ ಪರವಾಗಿಲ್ಲ, ನನ್ಗೇನ್ ಬೇಜಾರಿಲ್ಲ. ಕನ್ನಿಕಾ ಏನ್ ಪರವಾಗಿಲ್ಲ, ನಿನ್ ಕಾಲ್ ನನ್ ಮೇಲೆ ಇಡ್ಬೋದು. ನನ್ನ ಹತ್ರನೇ ಆಟ ಆಡ್ತಿದ್ಯಲ್ಲ, ಇವತ್ ನೀನ್ ಹನಿಮೂನ್ ಪ್ಲಾನ್ ಹಾಳ್ ಮಾಡ್ಸದಲ್ದೆ ನಿನ್ನ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ದೀನಿ. ಇದು ಈ ಕನಿಕಾ ಪವರ್ ಅಂದ್ರೆ. ಅಮ್ಮ, ಕಿಶನ್ ಸಿಕ್ಕಾಪಟ್ಟೆ ನೋವ್ತಿದೆ. ಕಿಶನ್ ಪ್ಲೀಸ್ ಬೇಗ ಹೋಗು. ಅಮ್ಮ ಕನಿಕಾ, 5 minutes, ಹಾಸ್ಪಿಟ್ಲ್ ಬಂದೇ ಬಿಡ್ತು, ಹೋಗೋಣ ಬೇಗ. ಛೇ, ಇವಳೇನ್ ಹೊಸ ನಾಟಕ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಇವಳು ಆಡ್ತಾ ಇರೋದ್ ನೋಡಿದ್ರೆ ಇವತ್ ನಮ್ ಹನಿಮೂನ್ ಪ್ಲಾನ್ ನ ಕ್ಯಾನ್ಸಲ್ ಮಾಡೋ ತರ ಇದ್ದಾಳಲ್ಲ. ಫುಲ್ ಟೆನ್ಷನ್ ಆಗ್ತಿದೆ ಅಲ್ವಾ? ನನಗ್ ಟೆನ್ಷನ್ ಕೊಡೋಕೆ ಕಣೆ ನಾನಿರೋದು. ಕಿಶನ್, ನಾವು ಹೋಗ್ಬೇಕಿತ್ತಲ್ವಾ, ಸೊ ನಮಗ್ ಲೇಟ್ ಆಗ್ತಿದೆ. ನಾವ್ ಯಾಕೆ ಮೀನಾಕ್ಷಿ ಆಂಟಿಗ್ ಫೋನ್ ಮಾಡಿ ಕರ್ಸ್ಬಾರ್ದು? ಮೀನಾಕ್ಷಿ ಅತ್ತಗ ಯಾಕೆ? ಯಾಕೆ ಅಂದ್ರೆ ಕನಿಕನ ನೋಡ್ಕೊಳಕ್ಕೆ ಹಾಸ್ಪಿಟಲ್ ಅಲ್ಲಿ ಯಾರಾದ್ರೂ ಒಬ್ರು ಬೇಕಲ್ವಾ. ಮೀನಾಕ್ಷಿ ಆಂಟಿ ಇದ್ರೆ ಕನಿಕಗೂ ಕಂಫರ್ಟೇಬಲ್ ಆಗತ್ತೆ ಅಂತ. ಅಮ್ಮ, ಅಮ್ಮ ನೋವು ಸಿಕ್ಕಾಪಟ್ಟೆ ನೋವ್ತಿದೆ. ಕಿಶನ್ ಬೇಗ ಹೋಗ್ತೀಯ ಸ್ವಲ್ಪ? ಪಾಪ ನೀವು ಬೇರೆ ಹನಿಮೂನ್ಗೆ ಹೋಗ್ತಿದ್ದೀರಾ, ನನ್ನಿಂದ ಸುಮ್ಮನೆ ತೊಂದ್ರೆ. ಸೋ ಸಾರಿ. ಹಾಗೆಲ್ಲ ಏನಿಲ್ಲ, ನೀನ್ ಸುಮ್ಮನೆ ಇರು ಕನಿಕಾ. ಮತ್ ಪೂಜಾ ಹೇಳ್ತಿದ್ದಾಳಲ್ಲ ಮೀನಾಕ್ಷಿ ಅತ್ತನ್ ಕರ್ಸು ಅಂತ. ಅಮ್ಮ ಅದೇಗಾಗತ್ತೆ, ಅದ್ರಲ್ಲೂ ನಿನ್ನ ಈ ತರ ಪರಿಸ್ಥಿತಿಲಿ ಬಿಟ್ಟು. ಪೂಜಾ, ಏನ್ ಮಾತಾಡ್ತಿದ್ದೆ ನೀನು? ಅಲ್ಲ ಕಿಶನ್, ಕತ್ಲಾಗ್ ಬಿಡತ್ತಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೇ. ಏನಾದ್ರೂ ಆಗ್ಲಿ, ಈ ಕನಿಕಾ ಅಳ್ತಿರೋದ್ ನೋಡಿದ್ರೆ ದೊಡ್ಡದಾಗೆ ಕಾಲಿಗೆ ಏನಾದ್ರೂ ಏಟಾಗಿದ್ಯಾ ಅಂತ. ಫಸ್ಟ್ ಹಾಸ್ಪಿಟ್ಲ್ ತೋರ್ಸೋಣ, ಏನೂ ಡೇಂಜರ್ ಇಲ್ಲ ಅಂತ ಗೊತ್ತಾಗೋ ತನಕನು ನಾವೆಲ್ಲೋ ಹೋಗೋದ್ ಬೇಡ. ಈ ದರಿದ್ರದವಳು ಬೇಕಂತಾನೆ ಮಾಡ್ತಿದ್ದಾಳೆ. ಉರ್ಕೋ ಚೆನ್ನಾಗ್ ಉರ್ಕೋ. ಹಾಸ್ಪಿಟಲ್ ರೀಚ್ ಆಗೋ ಅಷ್ಟೊತ್ತಿಗೆ ನೀನ್ ಊರಿಗೆ ಇನ್ನೂ ಪಾಕ್ತಾನೆ ಇರ್ತೀನಿ. ಪೂಜಾ, ಕಾಲ್ ತುಂಬಾ ನೋವ್ತಿದೆ, ಸ್ವಲ್ಪ ಒತ್ತತ್ತೀಯಾ? ಪೂಜಾ, ಯಾಕೆ ಸುಮ್ನೆ ಇದೆಯಾ? ಸ್ವಲ್ಪ ಹೆಲ್ಪ್ ಮಾಡಲ್ಲ ಅವಳಿಗೆ? ಓಕೆ ಓಕೆ. ತನ್ವಿ, ನಿನ್ಗೆ ಯಾರು ಅವಾಗ್ಲಿಂದ ಕಾಲ್ ಮಾಡ್ತಿರೋದು? ಅದು ಅಜ್ಜಿ ಫೋನ್ ಮಾಡ್ತಿದ್ದಾರೆ. ಓಹೋ, ಎಂತ ಜನನಪ್ಪ. ನೋಡ್ ತನ್ವಿ, ನೀನ್ ಮನೇಲಿಲ್ಲ, ಕಾಣೆ ಆಗಿದ್ಯಾ. ಇಷ್ಟದವರೆಗೂ ಏನ್ ಮಾಡ್ಬೇಕು? ಹುಡ್ಕೋದಿಕ್ ಪ್ರಯತ್ನ ಪಡ್ಬೇಕು ತಾನೆ. ಅದು ಬಿಟ್ಟು ಅವ್ರ ಮನೇಲಿ ಆರಾಮಾಗಿ ಕುತ್ಕೊಂಡು ನಿನಗ್ ಕಾಲ್ ಮಾಡ್ತಿದ್ದ. ನಾನೇನಾದ್ರೂ ಅವ್ರ ಜಾಗದಲ್ಲಿ ಇದ್ದಿದ್ರೆ
ಇಷ್ಟೊತ್ತಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೆ, ಊರೆಲ್ಲ ಹುಡುಕ್ತಾ ಇದೆ. ಅಲ್ವಾ ತಂಡ? ನಾನ್ ಕರೆಕ್ಟಾಗಿ ಹೇಳ್ದೆ ತಾನೆ? ಹೌದು. ಆಂಟಿ, ನೀವು ಪೊಲೀಸ್ ಅಂದಾಗ ನಂಗೆ ನೆನ್ಪಾಯ್ತು. ಅವ್ರೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬಿಟ್ರೆ? ಪಪ್ಪ, ನನಗ್ ತುಂಬಾ ಭಯ ಆಗ್ತಿದೆ. ಏ ಬಿಡು ತಂದಿ, ನೀನೇನ್ ಯೋಚನೆ ಮಾಡ್ಬೇಡ. ಖಂಡಿತ ಅವ್ರು ಪೊಲೀಸ್ ಸ್ಟೇಷನ್ ಹೋಗಲ್ಲ. ಇನ್ ಕೇಸ್ ಹೋಗೋದಾಗಿದ್ರೆ ಇಷ್ಟೊಂದು ಹೋಗಿರ್ತಿದ್ರು, ಮನೇಲೆ ಕುತ್ಕೊಂಡು ಕಾಲ್ ಮಾಡ್ತಿರ್ಲಿಲ್ಲ. ತಂದಿ, ನಿಮ್ಮ ಅಮ್ಮಂಗೆ ಎಷ್ಟು ಅಹಂಕಾರ ನೋಡು. ನೀನ್ ಇನ್ನೂ ಮನೆಗ್ ಹೋಗಿಲ್ಲ, ಅವಳು ಹೊಡ್ದಿರೋದಕ್ಕೆ ನೀನ್ ಮನೆಗ್ ಹೋಗಿಲ್ಲ ಅಂತಾನೂ ಗೊತ್ತು ಅವಳಿಗೆ. ಆದ್ರೂ ಒಂದ್ ಕಾಲ್ ಮಾಡಿ ನಿನಗ್ ಸಾರಿ ಕೇಳ್ಬೇಕು ಅಂತ ಅನ್ಸ್ಲಿಲ್ವಾ? ಸಾರಿ ಬಿಡು ತನ್ವಿ, ಅಟ್ಲೀಸ್ಟ್ ಅವಳ ನಂಬರ್ ಇಂದಾದ್ರೂ ಕಾಲ್ ಹೋಗಿತ್ತು ತಾನೆ. ಅದನ್ ಬಿಟ್ಟು ನಿಮ್ ಅಜ್ಜಿ ನಂಬರ್ ಇಂದ ಕಾಲ್ ಮಾಡ್ತಿದ್ದಾಳೆ ಅಂದ್ರೆ ನೋಡು ಎಷ್ಟು ಸೊಕ್ಕಿರ್ಬೇಕು ಅಮ್ಮಂಗೆ. ನಿನ್ ಬಗ್ಗೆ ಅವಳಿಗೆ ಏನಾದ್ರು ಸ್ವಲ್ಪನಾದ್ರೂ ಕೇರ್ ಇದ್ದಿದ್ರೆ ಹೀಗೆಲ್ಲ ಮಾಡ್ತಿದ್ಲಾ? ಶ್ರೇಷ್ಠ ಆಂಟಿ ಹೇಳ್ತಿರೋದು ಸರಿಯಾಗೇ ಇದೆ. ಮನೆಗ್ ಬಾ ಅಂತ ಅಮ್ಮ ಒಂದ್ ಮೆಸೇಜ್ ಕೂಡ ಮಾಡಿಲ್ವಲ್ಲ. ಅಂದ್ರೆ ನನ್ ಮನೆಗ್ ಹೋಗ್ಲಿಲ್ಲ ಅಂದ್ರೆ ಅಮ್ಮಂಗೆ ಏನು ಟೆನ್ಷನ್ನೇ ಇಲ್ವಾ? ಪಪ್ಪ, ಮತ್ತೆ ಅಜ್ಜಿ ಕಾಲ್ ಮಾಡ್ತಿದಾರೆ, ಏನ್ ಮಾಡ್ಲಿ? ನಾನ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬೇಡ ಆಂಟಿ. ತಂದಿ ಕುಡಿ. ಈಗ ನೋಡು ತನ್ವಿ, ನಿನ್ಗೆ ಯಾರು ಕಾಲ್ ಮಾಡಲ್ಲ. ನೀನ್ ಏನ್ ಯೋಚನೆ ಮಾಡ್ಬೇಡ ತನ್ವಿ. ಅವ್ರಿಗೇನಾದ್ರೂ ನಿಜವಾಗ್ಲೂ ನಿನ್ ಮೇಲ್ ಕೇರ್ ಇದ್ರೆ ಅವ್ರು ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ, ಬಿಡು. ಇದೇನಪ್ಪ ಇವಳು ಈಗ ಬರ್ತಾಳೆ ಆಗ್ ಬರ್ತಾಳೆ ಅಂತ ಕಾದಿದ್ದೆ ಬಂತು, ಇನ್ನೂ ಬರ್ಲಿಲ್ಲ. ಅಯ್ಯೋ ದೇವಿ, ಏನ್ ಮಾಡೋದೀಗ? ಇನ್ನೊಂದ್ಸಲ ಫೋನ್ ಮಾಡಿ ಅತ್ತೆ. ಮಾಡ್ತೀನಿ. The number you're calling is switched off right now. ಏನಾಯ್ತತ್ತೆ? ಈಗಲೂ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ ಕಣೆ. ನಾನು ಆಗ್ಲೇ ಪಡ್ಕೊಂಡೆ ಎಲ್ಲಿದ್ದಾಳೆ ನೋಡಿ ಅಂತ. ಬರ್ತಾಳೆ ಅಂತ ಬಾಯಿನ ಮುಚ್ಚಿದ್ರಿ. ಈಗ ನೋಡಿ ಫೋನ್ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಅಂತ ಹುಡ್ಕೋದವಳ? ಅಲ್ಲ, ಈ ಹುಡುಗಿ ಯಾಕೆ ಹೇಗ್ ಮಾಡಿದ್ಲು? ಒಂದ್ ಮಾತು ನಮ್ಗೆ ಹೇಳ್ಬೇಕಲ್ವಾ? ಇಲ್ಲ, ಯಾವತ್ತೂ ಈ ತರ ಹೇಳ್ದೆ ಕೇಳ್ದೆ ಎಲ್ಗೂ ಹೋದೋಳಲ್ವಲ್ಲ. ಚಲೋ ತನ್ಮಯ್ಯನ ಕೇಳಿ ನೋಡ್ಬೋದಿತ್ತು. ಅವನ ಹತ್ರ ಏನಾದ್ರೂ ಹೇಳಿದಾಳೋ ಏನೋ. ಹೇಳ್ತೀನಿ. ತನ್ಮಯ್, ಬಾಯ್ಲಿ. ಏನಜ್ಜಿ? ನೋಡು ತನ್ಮಯ್, ನಿಜ ಹೇಳು, ನಿಮ್ಮ ಅಕ್ಕ ಎಲ್ಲಿ ಹೋಗಿದ್ದಾಳೆ ಅಂತ ನಿನಗ್ ಗೊತ್ತಿಲ್ವೇನೋ? ನಿಜ ಗೊತ್ತಿಲ್ಲ ಅಜ್ಜಿ. ಅದ್ ಹೇಗೋ ಗೊತ್ತಿಲ್ಲ ನಿನಗೆ? ಯಾವಾಗ್ಲೂ ಜೊತೆಗಿರಲ್ಲ ನೀವು? ನಂಗ್ ಗೊತ್ತಿಲ್ಲ. ಇತ್ತೀಚೆಗೆ ಅದ್ ಯಾರ ಹತ್ರ ಫೋನಲ್ಲಿ ಮೆಸೇಜ್ ಮಾಡ್ಬಿಟ್ಟು ಅಂತ ನಗ್ತಾ ಇರ್ತಾಳೆ. ಹೌದು, ಸರಿ, ನೀನ್ ಹೋಗು, ಓದ್ಕೊ ಹೋಗು. ಅಯ್ಯೋ ದೇವ್ರೆ, ಏನತ್ತೆ ಇದು? ಫೋನ್ ನೋಡ್ಕೊಂಡು ನಕ್ಕೊಂಡು ಮೆಸೇಜ್ ಮಾಡ್ತಿರ್ತಾಳೆ ಅಂತೇನೋ ಅಂದವನು. ಇಲ್ಲ ಭಾಗ್ಯ, ಹಂಗೆಲ್ಲ ಹೆದರ್ಕೋಬೇಡ. ನಾನೇ ನೋಡ್ದೆ, ಯಾವ್ದು ಸುಮ್ನೆ ಫ್ರೆಂಡು, ಸುಮ್ನೆ ಏನೋ ಮೆಸೇಜ್ ಅಷ್ಟೇ, ಇನ್ನೇನಿಲ್ಲ. ಏನೇ ಅದು? ಬೆಳಗ್ಗೆ ಫೋನ್ ನೋಡ್ತಾ ಹಲ್ಕಿರ್ಕೊಂಡು ನಿಂತಿದೀಯಲ್ಲ? ಅಜ್ಜಿ, ಅದು ನೇಹ ಒಂದು ಕಾಮಿಡಿ ಕಳ್ಸಿದ್ಲು, ಅದನ್ನ ನೋಡ್ತಿದ್ದೆ. ಅಲ್ಲ, ಈ ಹುಡುಗಿ ಲವ್ ಗಿವ್ ಅಂತ ಏನಾದ್ರು? ಇಲ್ಲ, ತನ್ವಿ ಆ ತರದ ಹುಡುಗಿ ಅಲ್ಲ. ಸುಮ್ನೆ ನಾನೇ ಏನೇನೋ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ ದೇವ್ರೆ, ಎಲ್ಲಿ ಹೋದ್ಲು ಇವಳು? ನಂಗಂತೂ ತುಂಬಾನೇ ಟೆನ್ಷನ್ ಆಗ್ತಿದೆ ಅತ್ತೆ.
ನಾನು ಹೇಳ್ದಾಗ್ಲೇ ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟೊತ್ತು ಎಲ್ಲಿ ಹೋಗಿದ್ದಾಳೆ ಅಂತ ಕಾಯುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಕೇಳಿದ್ರೆ ಅವಳೇನ್ ಚಿಕ್ಕ ಹುಡುಗಿನ ಬರ್ತಾಳೆ ಬಿಡು ಅಂದೆ. ಈಗ ನೋಡು ಏನ್ ಮಾಡ್ತೀಯ ಅಂತ. ಅಯ್ಯೋ ರಾಮ, ಹೀಗಾಗತ್ತೆ ಅಂತ ಭಾಗ್ಯ ಗೊತ್ತಿತ್ತ ಭಾಗ್ಯಗೆ? ಹೇಗೆ ಬರ್ತಾಳೆ ಅಂತ ಅವಳು ಅನ್ಕೊಂಡ್ಲು. ಎಲ್ಲಿಗೆ ಹೊರಟೆ? ಅಕ್ಕಪಕ್ಕದ ಮನೇಲಿ ಒಂದ್ಸಲ ವಿಚಾರಿಸ್ಕೊಂಡ್ ಬರ್ತೀನಿ. ಬುದ್ಧಿಗಿದ್ದಿ ಇದೆಯಾ ನಿನಗೆ? ಅಲ್ಲ ಏನಂತ ವಿಚಾರಿಸ್ತೀಯ? ನನ್ ಮಗಳು ಕಾಣಿಸ್ತಾ ಇಲ್ಲ, ನಿಮ್ ಮನೆಗ್ ಬಂದ್ಲ ಅಂತ ಕೇಳ್ತೀಯಾ? ಗಂಟೆ ನೋಡು ಎಷ್ಟಾಗಿದೆ ಅಂತ. ನನ್ ಮಗಳು ಮನೆಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಯಾರ ಜೊತೆನೋ ಸುತ್ತಕ್ ಹೋಗಿದಾಳೇನೋ ಅದಕ್ಕೆ ಇನ್ನೂ ಬಂದಿಲ್ಲ ಅಂತ ಅನ್ಕೊಳಲ್ವಾ? ಹೌದಮ್ಮ ಭಾಗ್ಯ, ಸುನಂದ ಹೇಳ್ತಿರೋದು ನಿಜಾನೇ. ಮೊದ್ಲೇ ಈ ಜನ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ಹಾಗಂತ ಸುಮ್ಮನೆ ಇದ್ರೆ ಅವಳು ಎಲ್ಲಿದ್ದಾಳೆ ಅಂತ ಹೇಗೆ ಗೊತ್ತಾಗತ್ತೆ ಕುಸುಮ? ಒಂದ್ ನಿಮಿಷ. ಹಾ ಹೇಳಿ ಗೆಳತಿ. ಹಲೋ ಫ್ರೆಂಡು, ತುಂಬಾ ಬಿಜಿನಾ? ಅಲ್ಲ, ನಿಮ್ ಅರ್ಜೆಂಟ್ ಆಗಿ ನಿಮ್ ಮನೆ ಕಡೆ ಬರ್ಬೋದಾ? ಯಾಕೆ ಗೆಳತಿ, ಎಲ್ಲ ಓಕೆನಾ? ಏನೋ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ಅಯ್ಯೋ, ಅದನ್ನ ಫೋನಲ್ಲಿ ಹೇಳಕ್ ಆಗಲ್ಲ ಫ್ರೆಂಡು. ಸ್ವಲ್ಪ ಬೇಗ ನಮ್ಮ ಮನೆಗೆ ಬರ್ತೀಯಾ? ಸರಿ ಗೆಳತಿ, ಈಗಲೇ ಬರ್ತೀನಿ. ಭಾಗ್ಯ, ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವನು ಈಗ್ಲೇ ಮನೆಗೆ ಬಂದ್ಬಿಡ್ತಾನೆ. ಅವನ ಸಹಾಯನ ತಗೊಳ್ಳೋಣ. ಅವನ್ ಖಂಡಿತ ತನ್ವಿನ್ ಹುಡುಕ್ ಕೊಡ್ತಾನೆ. ಮತ್ತೆ ಎಲ್ಲ ವಿಚಾರಕ್ಕೂ ಸುಮ್ಮನೆ ಅವ್ರನ್ನ ಯಾಕೆ ಎಳಿಬೇಕು? ಅವ್ರಿಗೂ ತೊಂದರೆ ಆಗುತ್ತಲ್ವಾ? ಇದ್ರಲ್ಲಿ ತೊಂದ್ರೆ ಏನ್ ಬಂತಮ್ಮ? ಮನೆ ಮಗಳು ಕಾಣ್ತಾ ಇಲ್ಲ, ಅವಳು ಸಿಗೋದು ಮುಖ್ಯ ಅಲ್ವಾ? ನೋಡು, ಇದು ತುಂಬಾ ಸೂಕ್ಷ್ಮದ ವಿಚಾರಮ್ಮ. ಯಾರ್ಯಾರ ಕಡೆಯಿಂದ ಹುಡುಕಿಸ್ಬೋದೋ ಎಲ್ಲಾರ ಕಡೆಯಿಂದಾನು ಹುಡುಕ್ಸೋಣ. ನೋಡು, ನೀನು ಒಂದ್ ಕಡೆಯಿಂದ ಅವಳ ಸ್ನೇಹಿತರಿಗೆಲ್ಲ ಫೋನ್ ಮಾಡು. ಅವ್ರನ್ನೂ ಎಲ್ಲಾರನ್ನೂ ಕೇಳು, ಏನಾದ್ರು ಗೊತ್ತಿರತ್ತೆ, ವಿಚಾರಿಸಮ್ಮ. ನಾನು ಅಷ್ಟೇ ಅಕ್ಕಪಕ್ಕದ ರಸ್ತೆ ಪಾರ್ಕ್ ಎಲ್ಲ ನೋಡ್ಕೊಂಡು ಬರ್ತೀನಿ.